ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಈ ಬ್ಲಾಗ್ ಶುರುವಾಗ್ತಾ ಇರೋದು ಜಿಮ್ಮಿಂದ. ಜಿಮ್ಮಲ್ಲಿ ಚೆಸ್ಟ್ ವರ್ಕೌಟ್ ನಾ ಮುಗಿಸ್ಬಿಟ್ಟು ಈಗ ಹೋಗ್ತಾ ಇದ್ದೀನಿ. ಗೈಸ್ ಅಂತೂ ಇಂತೂ ವರ್ಕೌಟ್ ಎಲ್ಲ ಮುಗಿಸಿ ಇವಾಗ ಸೀದಾ ಮನೆ ಹೋಗ್ತಾ ಇದ್ದೀನಿ. ಬೇಗ ಮನೆಗೆ ಹೋಗಿ ರೆಡಿ ಆಗಿಬಿಟ್ಟು ಕಾಲೇಜ್ಗೆ ಹೋಗಬೇಕು. ಇವತ್ತು ಫಸ್ಟ್ ಡೇ ಆಫ್ ಕಾಲೇಜ್. ಯಾರ್ಯಾರು ಬಂದಿರ್ತಾರೆ ಯಾರ್ಯಾರು ಬಂದಿರಲ್ಲ ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಗೈಸ್ ನೋಡ್ರಿ, ಇವತ್ತು ಉಪ್ಪಿಟ್ಟು ಮಾಡೋದು ಹೆಂಗೆ ಅಂತ ಹೇಳ್ಕೊಡಲ್ಲ, ನಮ್ಮಮ್ಮ ಮಾಡುತ್ತೆ. ಅದಕ್ಕೆಲ್ಲ ಹೆಚ್ಕೊಟ್ಟಿದ್ದೀನಿ, ಎಲ್ಲ ಹೆಚ್ಕೊಟ್ಟು ಇದನ್ನು ಉಪ್ಪಿಟ್ಟು ರವೆನೂ ಹುರ್ಕೊಟ್ಟಿದ್ದೀನಿ. ಈಗ ಎಲ್ಲ ಮುಗಿಸಿ ನಾವು ಅಮ್ಮಂಗೆ ಇವಾಗ ಒಂದು ಸ್ವಲ್ಪ ಥೈರಾಯ್ಡ್ ಚೆಕ್ ಮಾಡ್ಸೋಕೆ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಕಾಲೇಜ್ಗೆ ಹೋಗೋಣ. ಗೈಸ್ ನಾವು ಅಮ್ಮಂಗೆ ಥೈರಾಯ್ಡ್ ಚೆಕ್ ಮಾಡೋಕ್ಕೆ ಕರ್ಕೊಂಡ್ಬಂದಿದ್ದೀನಿ. ಥೈರಾಯ್ಡ್ ಚೆಕ್ ಮಾಡಿಸ್ಬಿಟ್ಟು ನಾನು ಕಾಲೇಜ್ಗೆ ಹೋಗ್ಬೇಕು. ನಾವು ಎಲ್ಲಿಗೆ ಕರ್ಕೊಂಬಂದಿದ್ದೀವಿ ಅಂದರೆ ಲೈಫ್ ಕೇರ್ ಲ್ಯಾಬಿಗೆ ನಮ್ಮ ಅಮ್ಮನ ಕರ್ಕೊಂಬಂದಿದ್ದೆ. ನೋಡಿ ನಮ್ಮ ಅಮ್ಮನ ಫಸ್ಟ್ ಗೈಸ್, ನಮ್ಮ ಅಮ್ಮನ ಜೊತೆ ಇವತ್ತು ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತಾ ಇರೋದು. ನಮ್ಮ ಅಮ್ಮನ ವೀಡಿಯೋದಲ್ಲಿ ಬರ್ತಾ ಇರೋದು ಇವತ್ತು. ಗೈಸ್ ಇವಾಗ ಟೈಮ್ ಬಂದು ಕರೆಕ್ಟಾಗಿ 9:51. ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಗೈಸ್ ಡೈಲಿ ಬ್ಲಾಗಲ್ಲಿ ಏನಾದ್ರು ಕಂಟೆಂಟ್ಗಳು ಕೊಡಬೇಕು ಅಂದ್ಕೊಂಡಿದ್ದೀನಿ, ಕೊಡ್ತೀನಿ. ಯಾರನ್ನಾರು ಹಾಕೊಂಡು ಕಂಟೆಂಟ್ಗಳು ಕೊಡ್ತೀನಿ, ವೆಯ್ಟ್ ಮಾಡ್ತಾಯಿರಿ. ಬರುತ್ತೆ ಕಂಟೆಂಟ್, ಅತಿ ಶೀಘ್ರದಲ್ಲಿ ಒಂದು ಕಂಟೆಂಟ್ ಬರುತ್ತೆ, ಬೇಗ ಕೊಡೋಣ. ನೀವು ಕಾಲೇಜ್ಗೆ ಹೋಗೋಣ ಫಸ್ಟು. ಗೈಸ್ ಕಾಲೇಜ್ ಮೊದಲನೇ ದಿನ ಯಾರು ಕಾಲೇಜ್ಗೆ ಹೋಗಲ್ಲ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ಆದರೆ ಅವತ್ತು ಏನು ಮಾಡ್ತಾರೆ ಅನ್ನೋದನ್ನೇ ಇವತ್ತಿನ ಕಂಟೆಂಟು. ಕಾಲೇಜ್ ಮೊದಲನೇ ದಿನ ಏನೇನು ಮಾಡ್ತಾರೆ, ಏನೇನು ಮಾಡಿಸ್ತಾರೆ ಅಂತ ಇವತ್ತಿನ ಕಂಟೆಂಟ್ ಕೊಡ್ತೀನಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ, ನೀವೆಲ್ಲ ಗಾಡೀಲಿ ಹೋಗೋಕ್ಕಿಂತ ಈ ಥರ ವಾಕಿಂಗ್ ಮಾಡ್ಕೊಂಡು ಹೋಗೋದೇ ಎಷ್ಟು ಚೆನ್ನಾಗಿದೆ. ಸ್ಟೆಪ್ಸು ಕಂಪ್ಲೀಟ್ ಆಗುತ್ತೆ, ಒಂಥರ ವ್ಯೂ ಚೆನ್ನಾಗಿರುತ್ತೆ, ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು, ಒಂಥರ ಚೆನ್ನಾಗಿರುತ್ತೆ. ಗೈಸ್ ವಾಕಿಂಗ್ ಮಾಡ್ಕೊಂಡು ಹೋಗೋದೇ ಬೆಸ್ಟು ನನ್ನ ಪ್ರಕಾರ. ನಡ್ಕೊಂಡು ನಟರಾಜ ಸರ್ವಿಸ್ ಈಸ್ ಬೆಸ್ಟ್. ಇವಾಗ ತಾನೇ ಸರ್ ಕಾಣಿಸಿದ್ರು. ನಮ್ಮ ಕಾಲೇಜಲ್ಲಿ ಇಲ್ಲೇನೋ ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ, ಅದೇನು ಅಂತ ನನಗೂ ನೀಟಾಗಿ ಗೊತ್ತಿಲ್ಲ. ಏನು ಮಾಡ್ತಾರೋ ಈಗ ಯಾರು ನಮ್ಮ ಕಾಲೇಜವ್ರು ನೋಡ್ತಾ ಇದ್ದಾರೆ ಈ ವಿಡಿಯೋನ, ಏನು ಕನ್ಸ್ಟ್ರಕ್ಷನ್ ಮಾಡ್ತಾಯಿರೋದು ಅಂತ ಕಮೆಂಟ್ ಮಾಡಿಬಿಟ್ರಿ, ಗೊತ್ತಿರೋರು. ಗೈಸ್ ಇವಾಗ ಕಾಲೇಜ್ಗೆ ಹೋಗೋಣ. ಕಾಲೇಜಲ್ಲಿ ಯಾವ ಥರ ಏನೇನು ಆಗುತ್ತೆ ಅಂತ ನೋಡೋಣ ಬನ್ನಿರಿ. ಯಾರ್ಯಾರು ಇವಾಗ ಸೇರೋರು ಏನಂತ ಗೊತ್ತಾಗಲ್ಲ, ಯಾಕೆಂದರೆ ಎಲ್ಲ ಈ ಥರ ಕಲರ್ ಡ್ರೆಸ್ ಹಾಕೊಂಬಿಟ್ಟಿರ್ತಾರೆ ನನ್ನ ಹತ್ರ. ಯಾರು ಇವಾಗ ಸೇರಿರೋರು, ಯಾರು ಮುಂಚೆ ಬರ್ತಿದ್ದವರು ಏನು ಗೊತ್ತಾಗಲ್ಲ. ಗೈಸ್ ಪೈಂಟ್ ಮಾಡ್ಬಿಟ್ಟವ್ರು. ಗೈಸ್ ಕಾಲೇಜ್ನ ಪೈಂಟ್ ಮಾಡೋರು ಇವಾಗ ಅಬ್ಸರ್ವ್ ಮಾಡಿ ನೋಡಿಕ್ಕೆ ಗೊತ್ತಾಯಿತು, ಪೈಂಟ್ ಮಾಡೋರು ಕಾಲೇಜ್ನ. ಎಂಟ್ರಿ ಆಗ್ತಾಯಿದ್ದೀನಿ. ಕಾಲೇಜ್ ಒಳಗೆ ಹೆಜ್ಜೆ ಇಟ್ಟಿದ್ದೀನಿ ಆಲ್ರೆಡಿ. ಇನ್ನು ಮುಂದಕ್ಕೆ ಏನೇನಾಯಿತು ಅನ್ನೋದೆಲ್ಲ ಸಪ್ರೇಟ್ ವೀಡಿಯೋ ಬರುತ್ತೆ, ವೆಯ್ಟ್ ಮಾಡ್ತಾಯಿರಿ, ಬೇಗ ಆಗ್ತೀನಿ. ಹೇಳಬೇಕು ಅಂದರೆ ನಾನು ವೀಡಿಯೋ ಮಾಡೋಕ್ಕೆ ಬಂದಿದ್ದೇನೆ. ಯಾರು ಬಂದಿದ್ದರೆ ಅವರು ಫಸ್ಟ್ ಡೇ ನಾನು ಬಂದಿದ್ದೆ, ಯಾಕೆಂದರೆ ಬರೀ ವೀಡಿಯೋ ಮಾಡೋಕ್ಕೋಸ್ಕರನೇ ನಾನು ಬಂದಿದ್ದು. ಇವಾಗ ಬಂದು ವೀಡಿಯೋ ಮಾಡಾಯಿತು, ಇವಾಗ ಮತ್ತೆ ಮನೆ ಹೋಗ್ತಾಯಿದ್ದೀನಿ. ಸಿಗೋಣ ಗೈಸ್ ನೆಕ್ಸ್ಟ್ ಕಟಿಂಗ್ ಮಾಡಿಸಿ. ಒಂದು ಸ್ವಲ್ಪ ಸೋಮವಾರ ಬರೋದಲ್ವ, ಸ್ವಲ್ಪ ಚೆನ್ನಾಗಿ ರೆಡಿ ಆಗೋಣ. ಸೋಮವಾರ ಬರೋಕ್ಕೆ ಚೆನ್ನಾಗಿ ರೆಡಿ ಆಗಿಬಿಟ್ಟು ಬರೋಣ. ಸೋಮವಾರ ಕಟಿಂಗ್ ಮಾಡಿಸಿ ಸ್ನಾನ ಮಾಡಿ ತಿಂದಿದ್ದೀನಿ. ಕಟಿಂಗ್ ಮಾಡಿಸ್ಬಿಟ್ಟು ಬಂದು ಸಾಕು, ಮುಗಿದೋಯ್ತು ಎಲ್ಲ ಕೆಲಸ ಮುಗಿಯುತ್ತೆ. ಆಮೇಲೆ ಎಡಿಟ್ ಕ್ಲೈಂಟ್ಸ್ಗೆಲ್ಲ ಏನೇನು ಕೆಲಸ ಇಟ್ಟಿದ್ದಾವೆ ಅವನ್ನೆಲ್ಲ ಮುಗಿಸ್ಬಿಡೋಣ. ಮುಗಿದೋಗುತ್ತೆ ಇವತ್ತು ಕೆಲಸ. ಮತ್ತೆ ಸಿಗೋಣ ಗೈಸ್. ಹಾಯ್ ಗೈಸ್, ಇವತ್ತು ನಾನು ಕಟಿಂಗ್ ಮಾಡ್ಸೋಕ್ಕೆ ಬಂದಿದ್ದೀನಿ. ಕಟಿಂಗು ಎಲ್ಲಿ ಮಾಡಿಸ್ತಾರೋದಂದರೆ ನಮ್ಮ ಮನೆ ಹತ್ರ ಇರೋ ಸಲೂನಲ್ಲಿ. ಇವಾಗ ಕಟಿಂಗ್ ಮಾಡ್ಸೋಣ. ನಾನು ನೋಡಿದ್ರೆ ಕಳ್ಳಿ ಬಿಟ್ಟಂಗೆ ಬಿಟ್ಟಿದ್ದೀನಿ. ಸೋಮವಾರ ಕಾಲೇಜ್ ಶುರುವಾಗುತ್ತೆ, ಅದಕ್ಕೊಂದು ಸ್ವಲ್ಪ ಚೆನ್ನಾಗಿ ರೆಡಿ ಆಗೋಣ. ಕಟಿಂಗ್ ಮಾಡ್ಸೋಕ್ಕೆ ಇವ್ರ ಅಂಗಡಿಗೆ ಬಂದಿರೋದು. ಕಟಿಂಗ್ ಹೆಂಗೈತೆ ಅಂತ 10 ಆಫ್ ಎಷ್ಟು ಕೊಡ್ತೀರಾ ಅಂತ ಕಮೆಂಟ್ ಮಾಡಿರಿ. ಇವತ್ತು ನಾನು ಕಟಿಂಗು ಈ ಥರ ಮಾಡ್ಸಿರೋಕ್ಕೆ ಇವರೇ ಕಾರಣ, ಇಷ್ಟು ಚೆನ್ನಾಗಿ ಮಾಡಿಕೊಟ್ಟವ್ರೆ. ಅದಾದಮೇಲೆ ಗೈಸ್ ಇದ್ರ ಅಡ್ರೆಸ್ ಎಲ್ಲಿ ಬರುತ್ತೆ ಅಂದರೆ, ನಮ್ಮ ತಿಪಟೂರಿನಲ್ಲಿ IB ಸರ್ಕಲಿಂದ ಇಲ್ಲಿ ಹಳೆ ಚರ್ಚ್ ಐತಲ್ಲ, ಅದ್ರ ಹಿಂಭಾಗದಲ್ಲೇ ಚಾಕೋಲೆಂಡ್ ಹಿಂಭಾಗದಲ್ಲಿ ಹೇರ್ ಸಲೂನ್ VK ಹೇರ್ ಸಲೂನ್ ಅಂತ ಐತೆ. ಎಲ್ಲರೂ ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಮಾಡಿರಿ. ಪಕ್ಕ ನೀವು ಅನ್ಕಂಡಿಗಿಂತ ಚೆನ್ನಾಗಿ ಕಟಿಂಗ್ ಮಾಡ್ತಾರೆ. ಗೈಸ್ ಅಂದಂಗೆ ಇವತ್ತು ಡೆಲಿವರಿ ಇತ್ತು, ಡೆಲಿವರಿ ಕೊಡೋಕ್ಕೆ ಅಂತ ಬಂದಿದ್ದೀನಿ. ಗೈಸ್ ಒಂದು ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ರಿ. ನೀವು ಜೀವನದಲ್ಲೇ ಯಾರನ್ನೂ ಯಾವ ವಿಷಯಕ್ಕೂ ನಂಬಕ್ಕೆ ಹೋಗ್ಬೇಡ್ರಿ. ಯಾವುದೇ ವಿಷಯ ಆಗಲಿ. ದೇವಸ್ಥಾನಕ್ಕೆ ಬಂದಿದ್ದೀವಿ, ಶನಿದೇವರ ದೇವಸ್ಥಾನಕ್ಕೆ ಬಂದಿದ್ದೀವಿ.